Subscribe to my channel. ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಲ್ಲಿ ವಿಕಲಚೇತನರಿಗಾಗಿ ಬಸ್ ರಿನ್ಯೂವಲ್ ಮಾಡಲಿಕ್ಕೆ ಅವಕಾಶ ನೀಡಿದ್ದಾರೆ. ಈ ಬಸ್ ಪಾಸ್ಗೆ ಸಂಬಂಧಿಸಿದಂತೆ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಿ ರಿನ್ಯೂವಲ್ ಅನ್ನು ಮಾಡ್ಕೋಬೋದು. ಸೊ ಅದಕ್ಕೆ ಸಂಬಂಧಿಸಿದಂತೆ ಯಾವ ದಾಖಲಾತಿಗಳು ಬೇಕು, ನಾವು ಹೇಗೆ ಅರ್ಜಿ ಸಲ್ಲಿಸಬೇಕೆಂಬುದನ್ನು ಈ ಮೂಲಕ ನೋಡೋಣ. ಸೊ ಬನ್ನಿ ಸ್ನೇಹಿತರೆ, ಮೊದಲು ನಾವು ಸೇವಾ ಸಿಂಧು ಪೋರ್ಟಲನ್ನು ಓಪನ್ ಮಾಡಿಕೊಂಡು ನೀವು ಸಿಟಿಜನ್ ಲಾಗಿನಲ್ಲಿ ನೀವೇನು ಮಾಡಬೇಕು ಅಂದರೆ ನೀವು ಫೋನ್ ನಂಬರ್ ಹಾಕಿ ನೀವು ಲಾಗಿನನ್ನು ಮಾಡ್ಕೋಬೋದು. ಸೊ ಲಾಗಿನ್ ಮಾಡ್ಕೊಂಡ ನಂತರ ನಿಮ್ಮ ಸರ್ಚಿಂಗ್ ಬಾಕ್ಸಲ್ಲಿ ಹೋಗ್ಬಿಟ್ಟು ಸರ್ಚಿಂಗ್ ಬಾಕ್ಸಿಗೆ ಸಂಬಂಧಪಟ್ಟಂತೆ ನಿಮ್ಮ KSRTC ರಿನ್ಯೂವಲ್ ಅಂತ ಹೊಡೆದ್ರೆ ಫಿಸಿಕಲ್ ಚಾಲೆಂಜ್ ರಿನ್ಯೂವಲ್ ಬಸ್ ಪಾಸ್ ಒಂದು ಫಾರಮ್ ಓಪನ್ ಆಗುತ್ತೆ. ಆ ಫಾರಮ್ನಲ್ಲಿ ನೀವೇನು ಮಾಡಬೇಕು, ನಿಮ್ಮ ಹೆಸರು ಮತ್ತು ಡೇಟ್ ಆಫ್ ಬರ್ತು, ವರ್ಷ ಹಾಗೂ ನಿಮ್ಮ ರಿನ್ಯೂವಲ್ ಬಸ್ ಪಾಸ್ ನಂಬರ್ ಆಗಿರ್ಬೋದು. ಸೊ ಅದೇ ರೀತಿಯಾಗಿ ಕ್ಯಾಸ್ಟ್ ಕೆಟಗರಿ ಸಂಬಂಧಪಟ್ಟಂತೆ ಎಲ್ಲ ದಾಖಲಾತಿಗಳನ್ನು ಫಿಲ್ ಮಾಡಿದ ನಂತರ ನೀವು ಅರ್ಜಿಯನ್ನು ಫಿಲ್ ಮಾಡಿದ ನಂತರ ಕೆಳಗಡೆ ನಿಮಗೆ ಒಪ್ಪಿಗೆಯನ್ನು ಕೊಡಬೇಕಾಗುತ್ತೆ. ಅಂದರೆ ಐ ಅಂಗ್ರಿ ಅಂತ ಕೊಡಬೇಕಾಗುತ್ತೆ. ಆ ಅಂಗ್ರಿ ಅಂತ ಕೊಟ್ಟ ನಂತರ ಕ್ಯಾಪ್ಚರನ್ನು ಹಾಕಿ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಮಾಡಿದ ನಂತರ ಮತ್ತೆ ಇನ್ನೊಂದು ಟ್ಯಾಬು ನಿಮಗೆ ಓಪನ್ ಆಗುತ್ತೆ. ಸೊ ಓಪನ್ ಆಗದ ಟ್ಯಾಬ್ನಲ್ಲಿ ನಿಮಗೆ ದಾಖಲಾತಿಗಳನ್ನು ನೀವೇನು ಮಾಡೋಕ್ಕಾಗುತ್ತೆ, ಸಲ್ಲಿಸಬೇಕಾಗುತ್ತೆ. ಈ ಒಂದು ದಾಖಲಾತಿಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ UID ಕಾರ್ಡು, ಅಡ್ರೆಸ್ ಪ್ರೂಫು ಮತ್ತು ರೆಸಿಡೆನ್ಸಸ್ ಈ ಎಲ್ಲ ದಾಖಲಾತಿಗಳನ್ನು ಅಪ್ಲೋಡ್ ಮಾಡಿದ ನಂತರ ಲಾಸ್ಟಿಗೆ ಸೇವ್ ಆಕ್ಸಿಲರಿ ಅಂತ ಕೊಟ್ಟ ನಂತರ ನೀವೇನು ಮಾಡಬೇಕಾಗುತ್ತೆ, ನಿಮ್ಮ ತಲೆಗೆ ಪ್ರಿವ್ಯೂವನ್ನು ಓಪನ್ ಆಗುತ್ತೆ. ಪ್ರಿವ್ಯೂ ಓಪನ್ ಆದ ತಕ್ಷಣ ನೀವು ಒಂದ್ಸಲ ಚೆಕ್ ಮಾಡಿ ನಿಮ್ಮ ದಾಖಲಾತಿಗಳನ್ನು ಸಬ್ಮಿಟ್ ಮಾಡಿದ ನಂತರ ನಿಮಗೆ ಫೈನಲ್ ಆಗಿ ಸಬ್ಮಿಟ್ ಆಗುತ್ತೆ. ನಂತರ ನೀವೇನು ಮಾಡ್ಬೋದು, ನೀವು ರಿನ್ಯೂವಲ್ ಪಾಸನ್ನು ತಗೋಬೋದಾಗಿರುತ್ತೆ. ಓಕೆ ಸ್ನೇಹಿತರೆ, ಇಂದಿನ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮನ್ನು ಹೀಗೆ ನೀವೆಲ್ಲರೂ ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ಈ ದಿನದ ಶುಭ ದಿನ ಹೇಳ್ತಾ ಧನ್ಯವಾದಗಳು.